बहुजन समाज पार्टी राज्याध्यक्ष कृष्णमूर्ति ने चामराजनगर में हुए प्रेस कॉन्फ्रेंस में भाजपा सरकार पर निशाना साधते हुए कहा कि राज्य की भाजपा सरकार चुनावी लाभ, अपने कुशासन और नाकामियों को छिपाने के लिए मुसलमानों के खिलाफ हिंदुओं को खड़ा करने का काम कर रही है। उन्होंने प्रेस कॉन्फ्रेंस में कहा कि आरएसएस, वीएचपी, बजरंग दल, श्री राम सेना और भाजपा विधायकों और मंत्रियों के साथ साथ मुख्यमंत्री स्वयं मुसलमानों के खिलाफ नफरती माहौल बनाने के लिए बढ़ावा दे रहे हैं। इन्होंने सरकार को कटघरे में खड़ा करते हुए कहा कि गो हत्या निषेध कानून, उसके बाद धर्मांतरण विरोधी कानून को लाकर यह सरकार समाज में फूट डाल रही है। इसके बाद हिजाब मामला अभी थमा ही नहीं था, उतने में मुसलमानों के व्यापार को टारगेट कर मंदिर परिसरों से मुस्लिम व्यापारियों पर प्रतिबंध लगाया गया। अब पिछले कुछ दिनों से हलाल कट और झटका कट पर बहस शुरू है। ऐसे विवादों को जिंदा रखना ही बीजेपी का मकसद है। अब यह कई सालों से मस्जिदों से आ रही अजान को निशाना बनाते हुए लाउडस्पीकर को हटाने की मांग कर रहे हैं। अब तक इस पर कोई विवाद नहीं था कहते हुए इन्होंने सवाल पूछा कि बीजेपी की हुकूमत में ही ऐसे विवाद क्यों उठते हैं। आरएसएस ಮತ್ತು ವಿಎಚ್ಪಿ, ಬಜರಂಗ ದಳ, ಶ್ರೀರಾಮ ಸೇನೆ ಜೊತೆಗೆ ಬಿಜೆಪಿಯ ಎಂಎಲ್ಎಗಳು, ಮಂತ್ರಿಗಳು, ಸ್ವತಃ ಮುಖ್ಯಮಂತ್ರಿ ಸಹ ಈ ದೇಶಮಯ ವಾತಾವರಣಕ್ಕೆ ಕುಮ್ಮಕ್ಕನ್ನ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಎರಡು ಮುಖ್ಯ ಕಾರಣ ಇದೆ. ಬಹಳ ಮುಖ್ಯವಾಗಿ ಒಂದನೇದು, ಬಿಜೆಪಿ ತನ್ನ ಚುನಾವಣಾ ಲಾಭಕ್ಕಾಗಿ ಸಮಾಜವನ್ನ ಹೊಡಿತಾ ಇದೆ. ಅಂದ್ರೆ ಸಮಾಜವನ್ನ ಮುಸಲ್ಮಾನರ ವಿರುದ್ಧ ಹಿಂದೂಗಳನ್ನ ಎತ್ತುಕಟ್ಟಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ಳಲಿಕ್ಕೆ ನಡೀತಾ ಇರ್ತಕ್ಕಂಥ ಇದು ಮೊದಲನೇದು. ಎರಡನೇದು, ತನ್ನ ದುರಾಡಳಿತವನ್ನ ಮತ್ತು ತನ್ನ ಆಡಳಿತದ ವೈಫಲ್ಯವನ್ನ ಮುಚ್ಚಿಕೊಳ್ಳಲಿಕ್ಕೆ ಈ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದೆ. ಸೊ ಇಲ್ಲಿ ನಮ್ಗೆ ಅರ್ಥ ಆಗ್ಬೇಕಾಗಿದೆ ಅಂತಂದ್ರೆ, ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಬೀಳಿಸಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಒಂದಲ್ಲ ಒಂದು ವಿವಾದವನ್ನ ನಿರಂತರವಾಗಿ ಉಂಟಾಗ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಗೋಹತ್ಯೆ ನಿಷೇಧ ಕಾಯ್ದೆ. ಅದಾದ ನಂತರ ಮತಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದಿದೆ. ಸೊ ಈ ಎರಡನ್ನ ಒಂದು 6 ತಿಂಗಳಿಂದ 1 ವರ್ಷದೊಳಗೆ ಇದರಲ್ಲಿ ಚರ್ಚೆ ಆಗೋ ರೀತಿ ಮಾಡಿ ಸಮಾಜದಲ್ಲಿ ಒಡಗೂಡಿಸ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದೆ. ಈಗ ಉಡುಪಿನಲ್ಲಿ ಒಂದು ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾರಂಭ ಆದಂತಹ ಹಿಜಾಬ್ ವಿವಾದವನ್ನ ಇಡೀ ರಾಜ್ಯಾದ್ಯಂತ ವ್ಯಾಪಿಸಿ, ದೇಶಾದ್ಯಂತ ವ್ಯಾಪಿಸಿ, ಕೊನೆಗೆ ಸುಪ್ರೀಂ ಕೋರ್ಟ್ ಕರ್ನಾಟಕ ಮಟ್ಟಿಗೆ ಅದನ್ನ ಕೊಂಡೊಯ್ದಿದ್ದು ಬೇರೆ ಯಾರು ಅಲ್ಲ, ಆರ್ಎಸ್ಎಸ್ ನ ಸಲಹಾ ಸಂಘಟನೆಗಳು. ಅದಕ್ಕೆ ಬಿಜೆಪಿಯ ಎಂಎಲ್ಎಗಳು, ಮಂತ್ರಿಗಳ ಕುಮ್ಮಕ್ಕಿದ್ದು ದೊಡ್ಡ ವಿವಾದ ಆಯಿತು. ಆ ವಿವಾದ ತಣ್ಣಗಾಗೋದಕ್ಕೆ ಮೊದಲೇ ದೇವಾಲಯಗಳ ಬಳಿ ಹಿಂದೂಯೇತರರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ನೇರವಾಗಿ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ. ಸೊ ಈಗ ಆ ದೇವಾಲಯಗಳ ಬಳಿ ವ್ಯಾಪಾರ ಬಗ್ಗೆ ಚರ್ಚೆ ಕಡಿಮೆ ಆಗ್ತಾ ಇದ್ದಂಗೆ ಇಮಿಡಿಯೇಟ್ ಆಗಿ ಹಲಾಲ್ ಕಟ್ ವಿರುದ್ಧ ಜಟ್ಕಾ ಕಟ್ ಅನ್ಕೊಂಡು ಬಂತು. ಈ ಆರ್ಎಸ್ಎಸ್ ಅವರು ಮೊದಲನೇದಾಗಿ ಮಾಂಸಾಹಾರಿಗಳ ವಿರುದ್ಧ ಇದೆ. ದನದ ಮಾಂಸ ತಿನ್ನೋರನ್ನು ಒಳಗೊಂಡಂಗೆ ಕುರಿ, ಕೋಳಿ ತಿನ್ನೋರ ವಿರುದ್ಧನೂ ಕೂಡ ಇದ್ದಾರೆ ಹಲಾಲ್ ಕಟ್ ವಿವಾದ. ಮಾಂಸ ತಿಂತಾ ಇರೋ ಯಾವುದೇ ಜಾತಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಆದ್ರೆ ಇವರು ಮಾತಾಡ್ತಾ ಇದ್ದಾರೆ.
ಇದ್ರ ಉದ್ದೇಶ ಏನು ಅಂದ್ರೆ ಸಮಾಜದಲ್ಲಿ ವಿವಾದ ಜೀವಂತವಾಗಿರಬೇಕು ಅಂತ. ಸೊ ಈಗ ಅಲ್ಲಾಕಟ್ಟು ಜಟ್ಕಾಕಟ್ಟು ವಿವಾದ ತಣ್ಣಗಾಗ್ತಾ ಇದ್ದಂಗೆ ಮಸೀದಿಗಳ ಮೇಲೆ ಮೈಕ್ ಅಳವಡಿಸಿ ಆಜಾನ್ ಕೂಗ್ತಾ ಇದ್ದಾರೆ, ಅದನ್ನ ನಿರ್ಬಂಧ ಮಾಡಬೇಕು. ಈಗಾಗಲೇ ಹೈಕೋರ್ಟ್ ಅದ್ರ ಬಗ್ಗೆ ಡಿಸಿಷನ್ ಕೊಟ್ಟಿದೆ, ಸರ್ಕಾರ ಜಾರಿಗೆ ತರಬೇಕಾಗಿದೆ. ಇಲ್ಲಿ ನೂರಾರು ವರ್ಷಗಳಿಂದ ಮಸೀದಿಗಳಲ್ಲಿ ಅಜಾನ್ ಕೂಗ್ತಾ ಇದ್ದಾರೆ, ಯಾವತ್ತೂ ವಿವಾದ ಆಗಿರಲಿಲ್ಲ. ಈಗ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರುವಾಗಲೇ ಯಾಕೆ ಈ ವಿವಾದ ಸೃಷ್ಟಿ ಆಗ್ತಾ ಇದೆ? ಸೊ ಇದ್ರ ಜೊತೆಗೆ ನಿನ್ನೆಯಿಂದ ಮಾವಿನ ಹಣ್ಣಿನ ವ್ಯಾಪಾರದ ವಿರುದ್ಧ, ಮುಸಲ್ಮಾನರ ವಿರುದ್ಧ ಸಮಾಜವನ್ನ ಎತ್ಕೊಳ್ತಕ್ಕಂಥ ಕೆಲಸವನ್ನ ಶುರು ಮಾಡಿದೆ. ಅಂದ್ರೆ ನಿರಂತರವಾಗಿ ಸಮಾಜದಲ್ಲಿ ಕೋಮುಗಲಭೆ ಆಗ್ಬೇಕು, ಕ್ಷೋಭೆ ಇರಬೇಕು, ಅಶಾಂತಿ ಇರಬೇಕು, ಸಾಮರಸ್ಯ ಹಾಳಾಗಬೇಕು, ಜನ ಜಾತಿ ಧರ್ಮದ ಹೆಸರಲ್ಲಿ ಒದ್ದಾಡ್ತಾ ಇರಬೇಕು ಅಂತ ಬಿಜೆಪಿಯವರು ಯಾಕೆ ಬಯಸ್ತಾ ಇದ್ದಾರೆ? ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರನೇ ಇದೆ, ಯಾಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ನು 1 ವರ್ಷದ ಒಳಗಡೆ ಕರ್ನಾಟಕದಲ್ಲಿ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಗೆ ಹೋಗ್ಲಿಕ್ಕೆ ಬಿಜೆಪಿಯವರಿಗೆ ಯಾವುದೇ ಹೆಗ್ಗಳಿಕೆಗಳಿಲ್ಲ, ಯಾವುದೇ ಸಾಧನೆ ಇಲ್ಲ. ಇವರು ಎಲ್ಲ ರಂಗದಲ್ಲೂ ವಿಫಲರಾಗಿದ್ದಾರೆ. ಕೇಂದ್ರನ ತಗೊಂಡ್ರೆ ನರೇಂದ್ರ ಮೋದಿ ಹೆಸರು ಹೇಳೋದಾದ್ರೆ, ನರೇಂದ್ರ ಮೋದಿ ಅವರು ಬಡವರ ಖಾತೆಗೆ 15 ಲಕ್ಷ ಹಣ ಕೊಡ್ತೀನಿ ಅಂತೇಳಿ ಬ್ಯಾಂಕ್ ಅಕೌಂಟ್ ಖಾತೆಗೆ ಹೇಳಿ 14ರಲ್ಲಿ ಅಧಿಕಾರ ಬಂತು. ಇವತ್ತವರೆಗೆ ಬಡವರ ಖಾತೆಗೆ ಹಣ ಬಂದಿಲ್ಲ. ದೇಶದಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ, ಯುವಕರ ಸಂಖ್ಯೆ ಜಾಸ್ತಿ ಇದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು, ಇವತ್ತಿನವರೆಗೆ ಉದ್ಯೋಗ ಸೃಷ್ಟಿ ಮಾಡೋದಿರಲಿ. ಕೋವಿಡ್ ಕಾರಣಕ್ಕೆ, GST ಕಾರಣಕ್ಕೆ ಸುಮಾರು 14 ಕೋಟಿ ಇರೋ ಉದ್ಯೋಗನೇ ನಷ್ಟ ಆಗಿದೆ. ನೋಟ್ ಬ್ಯಾಂಕ್ ಇಂದ 50 ಲಕ್ಷ ಉದ್ಯೋಗ ನಾಶ ಆಗಿದೆ ಅಂತ ಹೇಳಿ ಸರ್ಕಾರವೇ ಒಪ್ಪಿಕೊಂಡಿದೆ. GST ಜಾರಿ ಮಾಡೋದ್ರಿಂದ 3 ಲಕ್ಷ ಸಣ್ಣ ಪುಟ್ಟ ಉದ್ಯಮಗಳು ಕಣ್ಮುಚ್ಚಿಕೊಂಡು ಅಂತ ಹೇಳಿ ಸರ್ಕಾರನೇ ಹೇಳಿಕೆ ಕೊಟ್ಟಿದೆ. ಅಂದ್ರೆ ಕೋಟ್ಯಾಂತರ ಉದ್ಯೋಗಗಳು ನಾಶ ಆಗಿದೆ. ಮತ್ತೆ